ಓಂ ನಮಃ ಶಿವಾಯ್. ಓಂ. ಪಿತಾಶ್ರೀ ಶಿವತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 15/2/2026 ಮಹಾಶಿವರಾತ್ರಿ ಎಂದು ನುಡಿಸಿದ ಶಿವಬಾಬಾರವರ ಮಹಾವಾಕ್ಯ. ಮಧುರ ಮಕ್ಕಳೇ, ಸತ್ಯವಾದ ಪ್ರೀತಿಯ ಗುರುತು ಒಂದೇ ಆಗಿದೆ. ನನಗೆ ನಿಮ್ಮನ್ನು ಬಿಟ್ಟು ನಿಮ್ಮಿಂದ ಬೇರೇನೂ ಬೇಕಾಗಿಲ್ಲ. ಒಳ್ಳೆಯದು. 4 ಕಡೆ ಭಕ್ತರ ಮಕ್ಕಳ ವಾತಾವರಣ ನಿರ್ಮಾಣವಾಗಿದೆಯಲ್ಲ, ಅದು ಬಹಳ ಅದ್ಭುತವಾಗಿದೆ. ಪ್ರತಿಯೊಬ್ಬ ಮಗು ಇಲ್ಲಿ ಕುಳಿತಿರಲಿ ಅಥವಾ ಎಲ್ಲೇ ಸೇವೆ ಮಾಡುತ್ತಿರಲಿ, ಎಲ್ಲರಿಗೂ ಬಾಪ್ದಾದಾರವರ ಹೃದಯಪೂರ್ವಕ ನೆನಪು ಮತ್ತು ಪ್ರೀತಿ. ಏಕೆಂದರೆ ಎಲ್ಲ ಮಕ್ಕಳು ಸಂಪೂರ್ಣ ಮನಸ್ಸು ಮತ್ತು ಪ್ರಾಣದಿಂದ ಏಕಾಗ್ರತೆಯಿಂದ ಸೇವೆಯಲ್ಲಿ ನಿಂತಿದ್ದಾರೆ. ಆದ್ದರಿಂದ ತಂದೆ ಮಕ್ಕಳನ್ನು ನೋಡುತ್ತಿದ್ದಾರೆ. ಯಾರಿಗೆ ತಂದೆಯೊಂದಿಗೆ ಪ್ರೀತಿ ಇದೆಯೋ, ಹೃದಯದ ಪ್ರೀತಿ ಇದೆಯೋ, ಅವರನ್ನು ಬಾಬಾ ನೋಡುತ್ತಿದ್ದಾರೆ. ಯಾರಿಗೆ ನಿಜವಾಗಿಯೂ ಪ್ರೀತಿ ಇದೆಯೋ ಅವರೇ ಸತ್ಯವಾದ ನಿಸ್ವಾರ್ಥ ಸೇವಾದಾರಿ ರತ್ನಗಳು. ಆದರೆ ಯಾವ ಮಕ್ಕಳ ಪ್ರೀತಿಯ ಪರ್ಸೆಂಟೇಜ್ ಕಡಿಮೆಯಾಗಿದೆಯೋ ಆ ಮಕ್ಕಳು ಕೇವಲ ಸಮಯ ಕಳೆಯುತ್ತಿದ್ದಾರೆ. ಆಗಿಬಿಡುತ್ತದೆ, ನೋಡೋಣ, ಮಾಡಿಕೊಳ್ಳೋಣ ಎಂದು 4 ಕಡೆ ಸಿಲುಕಿಕೊಂಡಿದ್ದಾರೆ. ಸತ್ಯವಾದ ಸೇವಾದಾರಿಗಳು ತಂದೆಯ ಪ್ರೀತಿಯ ಲಗನ್ನಲ್ಲಿ ಮಗ್ನರಾಗಿರುವ ಮಕ್ಕಳನ್ನು ನೋಡುತ್ತಿದ್ದಾರೆ. ಯಾರು ಕೇವಲ ಮಾಡಿಕೊಳ್ಳೋಣ, ಆಗುತ್ತದೆ ಎಂದು ತಮ್ಮಲ್ಲಿಯೇ ಮುಳುಗಿದ್ದಾರೋ ಅವರನ್ನೂ ನೋಡುತ್ತಿದ್ದಾರೆ. ಇಡೀ ವಿಶ್ವದಲ್ಲಿ ಎಲ್ಲಿಯೇ ಸೇವೆಯಲ್ಲಿ ಕುಳಿತಿರಲಿ ಅಥವಾ ಸೇವೆಯಲ್ಲಿ ನಿಂತಿರಲಿ ಅಥವಾ ಯಾವುದೇ ರೀತಿಯ ಸೇವೆ ಮಾಡುತ್ತಿರಲಿ, ಆ ಎಲ್ಲ ಮಕ್ಕಳಿಗೂ ಮಹಾಶಿವರಾತ್ರಿಯ, ಎಲ್ಲರಿಗೂ ಶಿವಜಯಂತಿಯ ಶುಭಾಶಯಗಳು. ಎಲ್ಲರೂ ತಮ್ಮ ಜನ್ಮದಿನವನ್ನು ನೆನಪಿಟ್ಟುಕೊಳ್ಳಿ. ಇದು ಎಲ್ಲ ಮಕ್ಕಳ ಅಲೌಕಿಕ ಜನ್ಮದಿನವಾಗಿದೆ. ಲೌಕಿಕವನ್ನು ಎಲ್ಲರೂ ಆಚರಿಸುತ್ತಾರಲ್ಲವೇ, ಆದರೆ ಇದು ಅಲೌಕಿಕವಾಗಿದೆ. ತಂದೆಯ ಕಡೆಗೆ, ವಿಶ್ವ ಕಲ್ಯಾಣದ ಕಡೆಗೆ ಹೆಜ್ಜೆ ಇಡುವುದು. ಯಾವಾಗ ವಿಶ್ವ ಕಲ್ಯಾಣದ ಕಡೆಗೆ ನಮ್ಮ ಹೆಜ್ಜೆಗಳು ಸಾಗುತ್ತವೆಯೋ ಆಗ ನಮ್ಮ ಈ ಜೀವನವು ಅಲೌಕಿಕ ಜೀವನವಾಗುತ್ತದೆ. ಇಂದು ಎಲ್ಲರನ್ನೂ ನೋಡುತ್ತಿದ್ದಾರೆ ಮತ್ತು ಸಮಯವನ್ನೂ ನೋಡುತ್ತಿದ್ದಾರೆ ಹಾಗೂ ಎಲ್ಲ ಮಕ್ಕಳ ಯಾತ್ರೆಯನ್ನೂ ನೋಡುತ್ತಿದ್ದಾರೆ. ಎಲ್ಲರೂ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿಯೇ ಇದ್ದಾರೆ. ಎಲ್ಲರ ಪ್ರೀತಿ ಮತ್ತು ಸೇವೆಯ ಸಮರ್ಪಣೆಯನ್ನು ನೋಡುತ್ತಿದ್ದಾರೆ. ಸಮರ್ಪಣೆ ಎಂತಹದ್ದು? ಬಾಬಾ ಏನು ಹೇಳುತ್ತಾರೋ, ಬಾಬಾ ಹೇಗೆ ಹೇಳುತ್ತಾರೋ ಹಾಗೆ ಯಾರು ಸಂಪೂರ್ಣ ಸಮರ್ಪಣೆ ಮಾಡುತ್ತಾರೋ ತಂದೆ ಸ್ವಯಂ ಅವರ ಮೇಲೆ ಅರ್ಪಣೆಯಾಗುತ್ತಾರೆ. ಅವರು ಏನೂ ಮಾಡಬೇಕಾಗಿಲ್ಲ, ಎಲ್ಲವೂ ತನ್ನಷ್ಟಕ್ಕೆ ಆಗುತ್ತದೆ. ನೀವೆಲ್ಲ ಮಕ್ಕಳಿಗೆ ಎಲ್ಲೇ ಕುಳಿತಿದ್ದರೂ ಹೃದಯದ ಸ್ನೇಹ ಮತ್ತು ನೆನಪು ಪ್ರೀತಿಗಳು. ಕೇವಲ ತಮ್ಮ ಹೃದಯದಲ್ಲಿ ಎಲ್ಲರೂ ಚೆಕ್ ಮಾಡಿಕೊಳ್ಳಿರಿ. ಎಲ್ಲಾದರೂ ಮಕ್ಕಳ ಪ್ರೀತಿ ಕಡಿಮೆಯಾಗಿಲ್ಲ ತಾನೇ? ಎಲ್ಲರೂ ಚೆಕ್ ಮಾಡಿಕೊಳ್ಳಿರಿ. ನನಗೆ ಬಾಬನ ಮೇಲೆ ಪ್ರೀತಿ ಕಡಿಮೆಯಾಗಿಲ್ಲ ತಾನೇ? ಗಳಿಗೆಗೂ ಚೆಕ್ ಮಾಡಿಕೊಳ್ಳಿರಿ. ಒಂದು ವೇಳೆ ಪ್ರೀತಿ ಕಡಿಮೆಯಾದರೆ ಹೃದಯದಲ್ಲಿ ಭಯ ಖಂಡಿತವಾಗಿಯೂ ಇರುತ್ತದೆ. ಪ್ರೀತಿ ಇದ್ದರೆ ಪ್ರತಿಯೊಬ್ಬ ಮಗು ನಿರ್ಭಯವಾಗಿರುತ್ತಾರೆ, ಸಮರ್ಪಿತರಾಗಿರುತ್ತಾರೆ. ಇಂದು ಎಲ್ಲರ ಬಾಲ್ಯದ ದಿನಗಳನ್ನು ತಂದೆ ನೋಡುತ್ತಿದ್ದಾರೆ. ಯಾವ ಬಾಲ್ಯದ ದಿನಗಳು? ಯಾವಾಗ ತಂದೆಯವರಾಗಿದ್ದೀರೋ ಈ ಬ್ರಾಹ್ಮಣ ಜೀವನದ ಬಾಲ್ಯದ ದಿನ, ಆ ಬಾಲ್ಯದ ದಿನವನ್ನು ತಂದೆ ನೋಡುತ್ತಿದ್ದಾರೆ. ಎಂತಹ ಬಾಲ್ಯವೆಂದರೆ ಮಕ್ಕಳು ಕಾರ್ಯಗಳನ್ನು ಮಾಡಬೇಕಾಗಿರಲಿಲ್ಲ, ಅವು ಆಗುತ್ತಿದ್ದವು. ಆ ಬಾಲ್ಯ, ಅದರಲ್ಲಿ ನಾನು ಮತ್ತು ನನ್ನ ಬಾಬಾ, ಕೇವಲ ನನ್ನ ಬಾಬಾ, ನನ್ನ ಬಾಬಾ. ಆ ಬಾಲ್ಯದಲ್ಲಿ ಮಕ್ಕಳು ನಡೆಯುತ್ತಿರಲಿಲ್ಲ, ಹಾರುತ್ತಿದ್ದರು. ಹೇಗೆಂದರೆ ಕಾಲೇ ಇಲ್ಲವೇನೋ, ಈ ಮಕ್ಕಳಿಗೆ ರೆಕ್ಕೆಗಳು ಬಂದಿವೆಯೇನೋ ಎಂಬಂತೆ ಆ ಬಾಲ್ಯ ಇತ್ತು. ಗಲ್ಲಿಗಳಲ್ಲಿ ಡಂಗೂರ ಸಾರುವ ಮಕ್ಕಳು, ಯಾರೊಳಗೂ ಸ್ವಲ್ಪವೂ ದೇಹಾಭಿಮಾನ ಇರುತ್ತಿರಲಿಲ್ಲ. ಆ ಬಾಲ್ಯದ ವೇಗವು ಎಷ್ಟೋ ಪಟ್ಟು ಹೆಚ್ಚಿತ್ತು, ಆದರೆ ಎಂದೂ ಸುಸ್ತಾಗುತ್ತಿರಲಿಲ್ಲ. ಏಕೆಂದರೆ ನನ್ನ ಬಾಬಾ ಇದ್ದಾರೆ ಎಂಬ ನಿಶ್ಚಯವಿತ್ತು.
ಇಂದು ಎಲ್ಲರ ಬಾಲ್ಯವನ್ನು ನೋಡುತ್ತಿದ್ದಾರೆ. ಬಾಲ್ಯ ಎಂತಹದ್ದೆಂದರೆ ಎಲ್ಲರೂ ಕಮಾಲ್ ಮಾಡಿದರು. ಆದರೆ ಸ್ವಲ್ಪ ದೊಡ್ಡವರಾಗುತ್ತಿದ್ದಂತೆ ಮಕ್ಕಳು ತಮ್ಮಲ್ಲಿಯೇ ಗೊಂದಲಕ್ಕೀಡಾಗಲು ಪ್ರಾರಂಭಿಸಿದರು. ಮತ್ತೆ ದೇಹಾಭಿಮಾನದ ಮಣ್ಣಿನಲ್ಲಿ ಸಿಲುಕಿಕೊಂಡರು. ಮಕ್ಕಳಿಗೆ ಅನಿಸುತ್ತದೆ ನಾವು ಹಳಬರಾಗಿದ್ದೇವೆ ಎಂದು. ಆದರೆ ಎಷ್ಟು ಹಳಬರಾಗುತ್ತಾರೋ ಅಷ್ಟು ದೇಹಾಭಿಮಾನದ ಮಣ್ಣು ಹೆಚ್ಚಾಗಿ ಅಂಟಿಕೊಳ್ಳುತ್ತದೆ. ಬಾಲ್ಯದಲ್ಲಿ ಯಾವ ಕಮಾಲ್ ಮಾಡಬಲ್ಲರೋ ಅದು ದೊಡ್ಡವರಾದ ಮೇಲೆ ಮಾಡಲು ಸಾಧ್ಯವಾಗುವುದಿಲ್ಲ. ಅದಕ್ಕೆ ನಾನಿಷ್ಟೇ ಹೇಳುತ್ತೇನೆ, ಬಾಲ್ಯದಲ್ಲಿ ಜೀವಿಸಿ, ಬಚಪನ್ನಲ್ಲಿ ಅಲ್ಲ, ಅಂದರೆ ನಿಮಗೆ ವಯಸ್ಸಾದ ಭಾವನೆಯಲ್ಲಿ ಅಲ್ಲ. ನಾನಿನ್ನು ಬಾಲ್ಯದಲ್ಲಿದ್ದೇನೆ ಎಂದು ಬದುಕಿರಿ, ಅಂದರೆ ನನಗೆ ಇಷ್ಟು ವರ್ಷಗಳಾಗಿವೆ ಎಂದುಕೊಳ್ಳಬೇಡಿರಿ. ಆ ದೇಹಾಭಿಮಾನವನ್ನು ತೆಗೆದುಹಾಕಿರಿ. ಕೇವಲ ಬಾಲ್ಯದಲ್ಲಿ ಜೀವಿಸಬೇಕು. ಒಮ್ಮೆ ನೀವು ನಿಮ್ಮ ಗತಕಾಲವನ್ನು ಅವಶ್ಯವಾಗಿ ನೆನಪು ಮಾಡಿಕೊಳ್ಳಿರಿ. ನನ್ನ ಬಾಲ್ಯ ಹೇಗಿತ್ತು? ಆ ನಶೆ ಏನಿತ್ತು? ಯಾವಾಗ ಮಕ್ಕಳು ಮುರುಳಿಯ ಹುಚ್ಚರಾಗಿದ್ದರೋ ತಂದೆಯ ಪ್ರೀತಿಯಲ್ಲಿ ಅವರು ತೇಲಾಡುತ್ತಿದ್ದರು. ಗಳಿಗೆಗಳಿಗೆಗೂ ತಂದೆಯೊಂದಿಗೆ ಮಾತನಾಡುತ್ತಿದ್ದರು. ಮತ್ತು ಈಗ ಎಂತಹ ಸಮಯ ಬಂದಿದೆ ಎಂದರೆ ಮಕ್ಕಳು ಕೇವಲ ಪರಸ್ಪರ ಮಾತನಾಡುತ್ತಾರೆ. ತಂದೆಯೊಂದಿಗೆ ಮಾತನಾಡುವುದು ನಿಂತು ಹೋಗಿದೆ. ಎಲ್ಲರೂ ಯೋಚಿಸಿರಿ. ಅದಕ್ಕೆ ಗಳಿಗೆಗಳಿಗೆಗೂ ಹೇಳುತ್ತಾರಲ್ಲವೇ, ಬಾಲ್ಯದ ದಿನಗಳನ್ನು ಮರೆಯಬೇಡಿರಿ. ಬಾಲ್ಯದ ದಿನಗಳನ್ನು ಎಂದಿಗೂ ಮರೆಯಬಾರದು. ಆ ಬಾಲ್ಯ, ಅದರಲ್ಲಿ ದೇಹದ ಅಹಂಕಾರದ ಒಂದು ಕಣವೂ ಇರಲಿಲ್ಲ. ಆ ಬಾಲ್ಯ, ಅದರಲ್ಲಿ ಕೇವಲ ತಂದೆಯೇ ತಂದೆ, ತಂದೆಯ ಸೇವೆಯಷ್ಟೇ ಇತ್ತು. ಆ ಬಾಲ್ಯದ ನೆನಪು ಮತ್ತು ಬಾಲ್ಯದ ಲಗನ್ ಸೇವೆ ನೀವು ಮಕ್ಕಳನ್ನು ಬಹಳ ಎತ್ತರಕ್ಕೆ ಕರೆದುಕೊಂಡು ಹೋಗುತ್ತದೆ. ಒಂದು ವೇಳೆ ದೊಡ್ಡವರಾದರೆ, ದೊಡ್ಡವರು ಆಗಬೇಕು ಹಾಗೇನಿಲ್ಲ, ಅಂದರೆ ಆಗಬಾರದು ಅಂತೇನಿಲ್ಲ. ಆದರೆ ಎಷ್ಟರ ಮಟ್ಟಿಗೆ ದೊಡ್ಡವರಾಗಬಾರದೆಂದರೆ ನಮ್ಮ ಮೇಲೆ ಎಷ್ಟು ದೇಹಾಭಿಮಾನ ಬಂದು ಬಿಡಲಿ. ಅಂದರೆ ಈಗ ನಮಗೆಲ್ಲ ಗೊತ್ತಿದೆ, ಈಗ ನಾವು ಪರ್ಫೆಕ್ಟ್ ಆಗಿದ್ದೇವೆ, ಈಗ ನಮಗೆ ಯಾವುದೇ ವಸ್ತುವಿನ ಅವಶ್ಯಕತೆ ಇಲ್ಲ, ಈಗ ನಮಗೆ ಏನೂ ಬೇಕಾಗಿಲ್ಲ ಎಂದುಕೊಳ್ಳುವಷ್ಟು ಆಗಬಾರದು. ಈಗ ಸಾಕು, ಈಗ ಸಿಕ್ಕಿದೆ, ಹೀಗೆ ನಿಂತ ನೀರಾಗಬಾರದು. ನಿಂತ ನೀರಾದರೆ ಅದರ ಮೇಲೆ ನೊಣ ಸೊಳ್ಳೆಗಳು ಕುಳಿತುಕೊಳ್ಳುತ್ತವೆ. ಸದಾ ಹರಿಯುವ ನದಿಯಾಗಬೇಕು, ಅದರಲ್ಲಿ ಎಂದಿಗೂ ಸೊಳ್ಳೆಗಳು ನಿಲ್ಲುವುದಿಲ್ಲ. ನದಿಗೆ ಮುಂದಿನ ದಾರಿ ಹೇಗಿದೆ ಎಂದು ಗೊತ್ತಿಲ್ಲದಿದ್ದರೂ ಆತ್ಮವಿಶ್ವಾಸದಿಂದ, ಧೈರ್ಯದಿಂದ ಮುಂದೆ ಸಾಗುತ್ತದೆ. ಉತ್ಸಾಹದಿಂದ, ಉಲ್ಲಾಸದಿಂದ ಮುಂದೆ ಸಾಗುತ್ತದೆ. ನದಿಗೆ ಯಾರಾದರೂ ಮುಂದೆ ದೊಡ್ಡ ಬೆಟ್ಟವಿದೆ ಎಂದು ಹೇಳಿದರೆ ಆಗ ನದಿ ಹೇಳುತ್ತದೆ, ನಾನು ಸಾಗರನಲ್ಲಿ ಸೇರಬೇಕು. ಎಷ್ಟೇ ದೊಡ್ಡ ಬೆಟ್ಟವಿದ್ದರೂ ನಾನು ನನ್ನ ದಾರಿಯನ್ನು ನಾನೇ ಮಾಡಿಕೊಳ್ಳುತ್ತೇನೆ. ಸಾಗರ ನನ್ನ ಜೊತೆಗಿದೆ, ಅದು ನನ್ನನ್ನು ಎಲ್ಲಿಯೂ ನಿಲ್ಲಲು ಬಿಡುವುದಿಲ್ಲ ಎನ್ನುವಷ್ಟು ವಿಶ್ವಾಸ ಇರಬೇಕು. ಅಂದರೆ ಬಾಬಾ ನನ್ನನ್ನು ಕೈ ಬಿಡೋದಿಲ್ಲ ಎನ್ನುವಷ್ಟು ವಿಶ್ವಾಸ ಇರಬೇಕು. ಯಾರೊಂದಿಗಾದರೂ ಪ್ರೀತಿಯಾದಾಗ ಅವರ ಮಿಲನದ ಲಗನ್ನಲ್ಲಿ ನಾವು ಪ್ರತಿ ಹೆಜ್ಜೆಯನ್ನು ದಾಟುತ್ತೇವಲ್ಲವೇ. ಕೇವಲ ನದಿಯಾಗಿ ಹರಿಯಿರಿ ಮತ್ತು ಒಂದೇ ಸಂಕಲ್ಪ, ನಾನು ಸಾಗರನಲ್ಲಿ ಸೇರಲೇಬೇಕು. ಕೆರೆಯಾಗಿ ಎಲ್ಲೆಂದರಲ್ಲಿ ನಿಲ್ಲಬಾರದು. ನಿಂತರೆ ಸೊಳ್ಳೆಗಳಾಗುತ್ತವೆ, ಹುಳಗಳಾಗುತ್ತವೆ. ಮತ್ತು ಈ ಕೆರೆ ಯಾವುದು? ನಾನು ಪರ್ಫೆಕ್ಟ್ ಆಗಿದ್ದೇನೆ, ನಾನು ಸರಿಯಾಗಿದ್ದೇನೆ, ನನಗೆ ಈಗ ಎಲ್ಲವೂ ಬರುತ್ತದೆ, ನಾನು ಸಂಪನ್ನನಾಗಿದ್ದೇನೆ, ನಾನು ಸಂಪೂರ್ಣನಾಗಿದ್ದೇನೆ, ನನ್ನಲ್ಲಿ ಬಹಳ ಜ್ಞಾನವಿದೆ ಎಂದು ಈ ಅಭಿಮಾನ ಬಂತೆಂದರೆ ನೀವು ಕೆರೆಯಾಗಿದ್ದೀರಿ ಎಂದು ತಿಳಿದುಕೊಳ್ಳಿರಿ. ಆದ್ದರಿಂದ ಸದಾ ಕಲಿಯುವುದು, ಸದಾ ಮುಂದೆ ಸಾಗುವುದು, ಸದಾ ಅರಿಯುವ ನದಿಯಾಗುವುದು. ಇದನ್ನೇ ನೀವು ಎಲ್ಲ ಮಕ್ಕಳು ಕೇವಲ ಇದನ್ನೇ ಯೋಚಿಸಬೇಕು. ನಾನು ಯಾರನ್ನು ಭೇಟಿಯಾಗಬೇಕು? ಯಾವಾಗ ಸತ್ಯವಾದ ಪ್ರೀತಿ ಇರುತ್ತದೆಯೋ, ಲಗನ್ ಇರುತ್ತದೆಯೋ,
ಆಗ ಯಾವುದೇ ವಿಘ್ನ ತಂದೆಯ ಹತ್ತಿರ ಹೋಗುವುದನ್ನು ಅಥವಾ ತಂದೆಯ ಹತ್ತಿರ ಬರುವುದನ್ನು ತಡೆಯಲು ಸಾಧ್ಯವಿಲ್ಲ. ಯಾವುದೇ ಗೋಡೆ ತಡೆಯಲು ಸಾಧ್ಯವಿಲ್ಲ. ಸಾಕಾರದಲ್ಲಿ ಎಷ್ಟೊಂದು ಹೆಣ್ಣು ಮಕ್ಕಳು ಗೋಡೆಗಳನ್ನು ದಾಟಿದರು, ಎಷ್ಟೊಂದು ಬೀಗಗಳನ್ನು ಮುರಿದರು, ಎಷ್ಟೊಂದು ಗೋಡೆಗಳನ್ನು ದಾಟಿ ತಂದೆಯ ಬಳಿ ಬಂದು ತಲುಪಿದರು. ಏಕೆ ತಲುಪಿದರು? ಯಾರೇ ಎಷ್ಟೇ ದೊಡ್ಡ ಆಫೀಸರ್ ಆಗಿರಲಿ ಅಥವಾ ಯಾರೇ ಆಗಿರಲಿ, ಯಾರೂ ಅವರನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಯಾವ ರಾಜನೂ ತನ್ನ ಮಗಳನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಯೋಚಿಸಿ ನೋಡಿರಿ, ಇಷ್ಟೊಂದು ಗೋಡೆಗಳಿದ್ದರೂ ಒಂದೇ ಲಗನ್ನಲ್ಲಿ ಆ ಪ್ರೀತಿ ಎಂತಹದ್ದೆಂದರೆ ಎಲ್ಲ ಗೋಡೆಗಳು, ಎಲ್ಲ ಮರ್ಯಾದೆಗಳು ಮುರಿದು ಹೋದವು. ಯಾವ ದಿನ ಮಕ್ಕಳಿಗೆ ಅಂತಹ ಪ್ರೀತಿ ಉಂಟಾಗುತ್ತದೆಯೋ ಆ ದಿನ ನಾನು ಹೇಳುತ್ತೇನೆ, ನನಗೆ ಒಬ್ಬೊಬ್ಬ ಗೋಪಿಕೆಯು ಸತ್ಯವಾಗಿ ಸಿಕ್ಕಿದ್ದಾಳೆ ಎಂದು. ಸತ್ಯವಾದ ಗೋಪಿಕೆಯಾಗಿದ್ದೀರಾ? ಸತ್ಯವಾದ ಗೋಪ ಆಗಿದ್ದೀರಾ? ಈ ಗೋಪಿಕೆಯರ ಗಾಯನ ಹೊರಗಿನದ್ದಲ್ಲ, ಇಲ್ಲಿಯದ್ದೇ ಆಗಿದೆ. ಈಗ ವಿನಾಶಕಾಲ ಎದುರಿಗಿದ್ದಾಗ ಯೋಚಿಸಿ, ಭಯವಿದ್ದರೆ ತಂದೆಯ ದೋಣಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ. ನಿರ್ಭಯ ಮತ್ತು ನಿಶ್ಚಯವಿದ್ದರೆ, ಯಾರೊಳಗೆ ಭಯ ಇರುವುದಿಲ್ಲವೋ ಕೇವಲ ಒಂದು ವಿಷಯಕ್ಕೆ ಭಯಪಡಬೇಕು. ಸದಾ ಒಂದೇ ಮಾತಿಗೆ ನನ್ನ ಪ್ರತಿ ಕರ್ಮವು ರೆಕಾರ್ಡ್ ಆಗುತ್ತಿದೆ. ನನ್ನ ಪ್ರತಿ ಕರ್ಮದ ಮೇಲೂ ತಂದೆಯ ದೃಷ್ಟಿ ಇದೆ. ನಾನು ಎಷ್ಟೇ ಕದ್ದು ಮುಚ್ಚಿ ಕರ್ಮ ಮಾಡಿದರೂ, ಅದು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದಾಗಿರಲಿ, ಅದೆಲ್ಲವೂ ರೆಕಾರ್ಡ್ ಆಗುತ್ತಿದೆ. ಆ ರೆಕಾರ್ಡ್ ಆಗಿರುವುದನ್ನು ಬಾಬಾ ನೋಡುತ್ತಿದ್ದಾರೆ ಎನ್ನುವ ಈ ವಿಷಯಕ್ಕೆ ಕೇವಲ ಭಯಪಡಬೇಕು. ನಾನು ನನ್ನ ಪುಸ್ತಕದಲ್ಲಿ ಕಲೆ ಉಂಟಾಗುವಂತಹ ಯಾವುದೇ ಕರ್ಮವನ್ನು ಮಾಡಬಾರದು. ಕೇವಲ ಇದನ್ನೇ ಯೋಚಿಸಿ, ನನ್ನನ್ನು ಯಾರು ನೋಡುತ್ತಿದ್ದಾರೆ? ನಾವೇನೇ ಮಾಡಿದರೂ ನನ್ನನ್ನು ಯಾರೂ ನೋಡುತ್ತಿಲ್ಲ ಎಂದು ಯೋಚಿಸಬೇಡಿರಿ. ಈ ಭ್ರಮೆಯಲ್ಲಿ ಎಂದಿಗೂ ಇರಬೇಡಿ. ನಿಮ್ಮ ಪ್ರತಿ ಪಾತ್ರವು ರೆಕಾರ್ಡಿಂಗ್ ಆಗಿದೆ. ನೀವು ಕೇವಲ ಪಾತ್ರ ಅಭಿನಯಿಸುತ್ತಿದ್ದೀರಿ. ಅದರ ರೀಲ್ ತಂದೆಯ ಬಳಿ ಸುರಕ್ಷಿತವಾಗಿ ಇಡಲ್ಪಟ್ಟಿದೆ. ಕೇವಲ ಇದನ್ನೇ ಯೋಚಿಸಬೇಕು, ನಾನು ರೆಕಾರ್ಡಿಗೆ ವಿರುದ್ಧವಾದ ಯಾವುದೇ ಕರ್ಮವನ್ನು ಮಾಡಬಾರದು. ಮಕ್ಕಳೇ, ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿರಿ, ಪ್ರೀತಿ ಎಂದರೆ ಯಾವಾಗ ಮಕ್ಕಳಿಗೆ ತಂದೆಯೊಂದಿಗೆ ಅಥವಾ ಸ್ನೇಹಿತನೊಂದಿಗೆ ಪ್ರೀತಿ ಇರುತ್ತದೆಯೋ ಆ ಪ್ರೀತಿ ಹೇಗಿರುತ್ತದೆ? ಆ ಪ್ರೀತಿಯಿಂದ ನನ್ನ ಏರುವ ಕಲೆ ಆಗುತ್ತಿದೆ. ಆ ಪ್ರೀತಿಯಲ್ಲಿ ಎಂತಹ ನಶೆ ಇದೆ! ಕೇವಲ ಸದಾ ನೋಡಿ ಮತ್ತು ಸದಾ ಲಗನ್ನಲ್ಲಿ ಮಗ್ನರಾಗಿರಿ. ಸದಾ ತೇಲಾಡುತ್ತೀರಿ. ಇಂದು ಸಂಸಾರದಲ್ಲಿ ಎಷ್ಟೊಂದು ಜನಸಂದಣಿ ಇದೆ. ಪ್ರತಿಯೊಂದು ದೇವಾಲಯವೂ ತುಂಬಿ ತುಳುಕುತ್ತಿದೆ. ನೀವು ಮಕ್ಕಳು ನೋಡಿಲ್ಲ, ತಂದೆ ನೋಡಿದ್ದಾರೆ. ಆದರೆ ಇಷ್ಟೊಂದು ಜನಸಂದಣಿ ಮತ್ತು ಅವರ ಇಚ್ಛೆಗಳ ದಾರಗಳು ಹೇಗಿವೆ ಗೊತ್ತೇ? ಎಂತಹ ಸಣ್ಣ ಸಣ್ಣ ಕಾಮನೆಗಳು, ಸಣ್ಣ ಸಣ್ಣ ಇಚ್ಛೆಗಳು. ಮತ್ತು ಒಂದೇ ಒಂದು ಇಚ್ಛೆಯು ಅವಿನಾಶಿಯಾಗಿಲ್ಲ. ಎಲ್ಲವೂ ವಿನಾಶಿ ಇಚ್ಛೆಗಳು, ಕಾಮನೆಗಳು ಎಲ್ಲವೂ ಪೂರ್ತಿ ತುಂಬಿಕೊಂಡಿದೆ. ಯೋಚಿಸಿ ನೋಡಿರಿ. ಮತ್ತು ತಂದೆ ನೀವು ಮಕ್ಕಳ ಮೇಲೆ ಬಲಿಹಾರಿಯಾಗಿದ್ದಾರೆ ಎನ್ನುವುದನ್ನು ಯೋಚಿಸಿ ನೋಡಿರಿ. ಮಕ್ಕಳು ಯೋಚಿಸುತ್ತಾರೆ, ಇಷ್ಟು ಸಂಸಾರವಿದೆ, ಆದರೂ ಬಾಬಾ ಇಷ್ಟೊಂದು ಜನರನ್ನು ಏಕೆ ಭೇಟಿಯಾಗುವುದಿಲ್ಲ? ಏಕೆಂದರೆ ನಮ್ಮ ಮಕ್ಕಳು ಅವಿನಾಶಿ ಕಾಮನೆಯನ್ನು ಹೊಂದಿದ್ದಾರೆ. ವಿಶ್ವ ಪರಿವರ್ತನೆಯ ಕಾಮನೆಯನ್ನು ಹೊಂದಿದ್ದಾರೆ. ವಿಶ್ವ ಪರಿವರ್ತನೆಯ ಆಸೆಯನ್ನು ಇಟ್ಟುಕೊಂಡಿದ್ದಾರೆ. ಸಾವಿರಾರು ಜನರಿದ್ದಾರೆ, ಅದರಲ್ಲಿ 100 ಜನರಾದರೂ ಹೀಗಿರುತ್ತಾರಲ್ಲವೇ? ಯಾರು ವಿಶ್ವ ಕಲ್ಯಾಣದ ಭಾವನೆಯನ್ನು ಹೊಂದಿರುತ್ತಾರೋ, ಯಾರೊಳಗೆ ವಿನಾಶಿ ಇಚ್ಛೆಗಳು ಕಡಿಮೆ ಇರುತ್ತವೆ, ಮುಗಿದು ಹೋಗಿರುತ್ತವೆ ಎಂದು ನಾವು ಹೇಳುತ್ತಿಲ್ಲ. ಅಂದರೆ ಅವರೆಲ್ಲ ಆಸೆನೇ ಇಲ್ಲ ಅಂತ ಬಾಬಾ ಹೇಳುತ್ತಾ ಇಲ್ಲ. ಆಸೆ ಕಡಿಮೆ ಇರುತ್ತೆ,
ಸ್ವಲ್ಪ ಕಡಿಮೆ ಇರುತ್ತವೆ? ನೀವು ಯೋಚಿಸಿ, ಇಷ್ಟೊಂದು ಜನಸಂದಣಿ ಮತ್ತು ಒಂದು ಕಡೆ ಕೇವಲ 100ರಿಂದ 50 ಮಕ್ಕಳ ಆಸೆಗಳು. ಎಷ್ಟು ಅದ್ಭುತ ಆಗಿದೆ! ಯಾರು ಕೇವಲ ಒಬ್ಬ ತಂದೆಯನ್ನು ಬಯಸಿದ್ದಾರೋ ತಂದೆ ಸದಾ ಅವರ ಜೊತೆ ನಿಂತಿದ್ದಾರೆ. ಜಗತ್ತಿನಲ್ಲಿ ಗುರುಗಳ ಗುಂಪು ಬಹಳಷ್ಟಿತ್ತು, ಆದರೆ ಮಾಧವ ಕೇವಲ 5 ಜನರ ಜೊತೆಗಿದ್ದರು, 5 ಜನ ಪಾಂಡವರ ಜೊತೆಗೆ. ಏಕೆ? ಯೋಚಿಸಿ ನೋಡಿರಿ. ಯಾರಾದರೂ ಹೇ ಮಾಧವ, ಇಷ್ಟೊಂದು ಜನಸಂದಣಿಯನ್ನು ಬಿಟ್ಟು, ಇಷ್ಟೊಂದು ಜನರನ್ನು ಬಿಟ್ಟು ನೀವು ಕೇವಲ 5 ಜನರ ಜೊತೆ ಏಕೆ ನಿಂತಿದ್ದೀರಿ ಎಂದು ಕೇಳಿದರೆ ಆಗ ಮಾಧವನ ಉತ್ತರವೇನಿರುತ್ತದೆ? ಏನಿರುತ್ತದೆ? ನಾನು ಆ 5ರ ಜೊತೆಗಿಲ್ಲ, ಆ 5 ಜನರು ಕೇವಲ ನನ್ನನ್ನು ಆರಿಸಿಕೊಂಡಿದ್ದಾರೆ. ಆ 5 ಜನರು ನನ್ನನ್ನು ಆರಿಸಿಕೊಂಡಿದ್ದಾರೆ. ಆದ್ದರಿಂದ ನಾನು 5 ಜನರನ್ನು ಆರಿಸಿಕೊಂಡಿದ್ದೇನೆ. ಒಂದು ವೇಳೆ ಆ ಕೋಟಿಗಟ್ಟಲೆ ಜನರು ನನ್ನನ್ನು ಆರಿಸಿಕೊಂಡಿದ್ದರೆ ನಾವು ಅವರಲ್ಲಿಗೆ ಹೋಗುತ್ತಿದ್ದೇವೆ ಅಲ್ಲವೇ? ಆ ಕೋಟಿಗಟ್ಟಲೆ ಜನರ ಗುಂಪು ವಿನಾಶಕಾರಿ ವಸ್ತುವನ್ನು ಆರಿಸಿಕೊಂಡಿತು, ಆದರೆ ಕೇವಲ 5 ಜನರು ನನ್ನನ್ನು ಆರಿಸಿಕೊಂಡರು. ಆ 5 ಜನರು ಕೇವಲ ನನ್ನನ್ನು ಬಯಸಿದರು. 5 ಜನರು ಕೇವಲ ನನ್ನನ್ನು ನನ್ನಿಂದಲೇ ಕೇಳಿದರು ಮತ್ತು ಬೇರೇನನ್ನು ಕೇಳಲಿಲ್ಲ. ಆದ್ದರಿಂದ ನೀವು ಮಕ್ಕಳು ಕೇವಲ ಇದನ್ನೇ ಯೋಚಿಸಿ, ನಾನು ಆ 5 ಜನರ ಲಿಸ್ಟಿನಲ್ಲಿ ಇದ್ದೇನೆಯೇ? ಯಾರು ವಿನಾಶಕಾರಿ ವಸ್ತುಗಳನ್ನು ಬಿಟ್ಟು ಒಬ್ಬ ಅವಿನಾಶಿಯ ಆಸೆ ಪಡುತ್ತಾರೋ, ಬಾಬಾ ನನಗೆ ನಿಮ್ಮನ್ನು ಬಿಟ್ಟು ಬೇರೇನೂ ಬೇಕಾಗಿಲ್ಲ ಎಂದು ಕೇವಲ ಈ ಒಂದು ಶಬ್ದವನ್ನು ಕೇಳಲು ನಮ್ಮ ಹೃದಯ ಬಹಳ ಹಂಬಲಿಸುತ್ತದೆ. ಜಗತ್ತಿನಲ್ಲಿ ಈ ಮಗುವೇ ನನ್ನನ್ನು ಪ್ರೀತಿಸುತ್ತದೆ ಎಂದು ಅನಿಸುತ್ತದೆ. ಈ ಒಂದು ಶಬ್ದ ಹೇಗನಿಸುತ್ತದೆ ಎಂದರೆ, ಈ ಮಗುವಿನೊಂದಿಗೆ ನಮ್ಮ ಜನ್ಮ ಜನ್ಮಾಂತರದ ಸಂಬಂಧವಿದೆ. ಯಾರು ಎಲ್ಲೇ ಕುಳಿತು ಕೇವಲ ಈ ಶಬ್ದವನ್ನು ಯೋಚಿಸುತ್ತಾರೋ, ಬಾಬಾ ನನಗೆ ನಿಮ್ಮನ್ನು ಬಿಟ್ಟು ಬೇರೇನೂ ಬೇಕಿಲ್ಲ, ನಿಸ್ವಾರ್ಥ ಪ್ರೀತಿಯ ಮಳೆ ಬಹಳ ಜೋರಾಗಿ ಸುರಿಯುತ್ತಿದೆ ಎಂದು ಅನಿಸುತ್ತದೆ. ಹೇಗೆ ನಾನು ಹೇಳುತ್ತೇನೆಯೋ, ನನಗೆ ನಿಮ್ಮನ್ನು ಬಿಟ್ಟು ಬೇರೇನೂ ಬೇಕಾಗಿಲ್ಲ ಮತ್ತು ನಾನು ಇದನ್ನು ಯಾವಾಗಲೂ ಹೇಳುತ್ತೇನೆ, ಮಕ್ಕಳೇ, ನನಗೆ ನೀವು ಮಕ್ಕಳ ಸಮರ್ಪಣೆ ಬಿಟ್ಟು ಬೇರೇನೂ ಬೇಕಾಗಿಲ್ಲ. ಕೇವಲ ಏನೂ ಬೇಡ, ನೀವು ಏನನ್ನೂ ಕೊಡಬೇಡಿ. ಕೇವಲ ಎಂತಹ ಸಮರ್ಪಣೆ ಇರಬೇಕೆಂದರೆ, ನಿಮ್ಮ ಒಂದೊಂದು ಸಂಕಲ್ಪವು ವಿಶ್ವ ಕಲ್ಯಾಣದ ಕಾರ್ಯಕ್ಕಾಗಿ ಬರಲಿ. ನೀವು ಮಕ್ಕಳು ಹೀಗೆ ಬಯಸುತ್ತೀರಾ? ಮಗುವಿನ ಮನಸ್ಸಿನಲ್ಲಿ ಹೀಗಿದೆಯೇ? ಅಥವಾ ಇಂದು ಬಾಬಾ ಹೇಳಿದ್ದಾರೆ, ಮಕ್ಕಳು ಹೀಗೆ ಹೇಳಲಿ, ನನಗೆ ನಿಮ್ಮನ್ನು ಬಿಟ್ಟು ಬೇರೇನೂ ಬೇಕಾಗಿಲ್ಲ ಎಂದು. ನಾಳೆ ಚಿಕ್ಕ ಪರೀಕ್ಷೆ ಬಂತು ಮತ್ತು ಬಾಬಾ ಈ ಪರೀಕ್ಷೆ ಇದೆ, ಈ ಸಮಸ್ಯೆ ಇದೆ, ಈ ಕೆಲಸವನ್ನು ಮಾಡಿಕೊಡಿ, ಬಾಕಿ ಏನೂ ಬೇಡ ಎಂದರೆ ಇದು ಪ್ರೀತಿಯಲ್ಲ, ಇದು ಅನಿವಾರ್ಯತೆಯಲ್ಲಿ ಇದೆ. ಕೇವಲ ನೀವು ಇದನ್ನು ಮಾಡಿಕೊಡಿ ಎಂದಾಗುತ್ತದೆ. ಸತ್ಯವಾದ ಪ್ರೀತಿಯ ಗುರುತು ಒಂದೇ ಆಗಿದೆ. ನನಗೆ ನಿಮ್ಮನ್ನು ಬಿಟ್ಟು ನಿಮ್ಮಿಂದ ಬೇರೇನೂ ಬೇಕಾಗಿಲ್ಲ, ನನಗೆ ನಿಮ್ಮನ್ನು ಬಿಟ್ಟು ನಿಮ್ಮಿಂದ ಬೇರೇನೂ ಬೇಕಾಗಿಲ್ಲ. ನಿಮ್ಮ ಒಂದೊಂದು ಸಂಕಲ್ಪವು ಕೇವಲ ವಿಶ್ವ ಕಲ್ಯಾಣಕ್ಕಾಗಿ ಬರಲಿ. ನಿಮ್ಮ ಕರ್ಮ ಕೇವಲ ವಿಶ್ವದ ಕಲ್ಯಾಣಕ್ಕಾಗಿ ಹೇಳಲಿ. ಒಳ್ಳೆಯದು ಮಕ್ಕಳೇ, ಒಳ್ಳೆಯ ಸೇವೆಯನ್ನು ಮಾಡಿರಿ. ಯಾವಾಗ ಏಕಾಂತತೆ ಸಿಗುತ್ತದೆಯೋ ಆಗ ಕುಳಿತುಕೊಳ್ಳಿ ಮತ್ತು ಯೋಚಿಸಿರಿ, ಬಾಬಾ ನನಗೆ ನಿಮ್ಮನ್ನು ಬಿಟ್ಟು ಬೇರೇನೂ ಬೇಕಿಲ್ಲ. ಈ ಒಂದು ಶಬ್ದ ನಿಮ್ಮೆಲ್ಲರನ್ನು ಮಾಲಾಮಾಲ್ ಮಾಡುತ್ತದೆ. ಒಳ್ಳೆಯದು, ಸದಾ ಖುಷಿಯಾಗಿರಿ, ಮುಗುಳ್ನಗುತ್ತಿರಿ, ನಗುತ್ತಿರಿ. ಸಮಯದ ಸೂಚನೆಯನ್ನು ನೋಡಬೇಕು. ಸೇವೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಮಕ್ಕಳನ್ನು, ನೀವು ನನ್ನನ್ನಲ್ಲ, ನಾನು ನಿಮ್ಮನ್ನು ನೋಡುತ್ತಿದ್ದೇನೆ. ಎಲ್ಲರಿಗೂ ಮಧುರಾತಿ ಮಧುರ ನೆನಪು ಮತ್ತು ಪ್ರೀತಿಗಳು. ಎಲ್ಲರೂ ಖುಷಿಯಾಗಿರಿ,
ಖುಷಿಯನ್ನು ಹಂಚಿರಿ. ಕೇವಲ ಒಂದೇ ನಶೆಯಲ್ಲಿರಿ. ನನ್ನ ಸಂಗಾತಿ ಯಾರು? ಅವರು ಎಲ್ಲೇ ಕುಳಿತಿರಲಿ ತಂದೆ ಸದಾ ಜೊತೆಗಿದ್ದಾರೆ, ಜೊತೆಗಿರುತ್ತಾರೆ, ಜೊತೆಗೆ ನಡೆಯುತ್ತಾರೆ. ಸಮಯವನ್ನು ಖಂಡಿತ ನೋಡಿರಿ. ಒಳ್ಳೆಯದು. ಓಂ ನಮಃ ಶಿವಾಯ.